ಇಡೀ ರಾಜ್ಯ ಸರ್ಕಾರವನ್ನೇ ನಡುಕಿಸಿದಂತಹ ಒಂದು ದೊಡ್ಡ ಕ್ರಾಂತಿ ಅಂತ ಹೇಳಿದರೆ ಇವಾಗ ನಾವು ಸದ್ಯ ಕೇಳ್ತಾ ಇರುವಂತಹ ಧಾರವಾಡದ ಯುವ ಕ್ರಾಂತಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತು ನಾವು ನಮ್ಮ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಒಂದು ಬೃಹತ್ ವಿದ್ಯಾರ್ಥಿ ಹೋರಾಟದ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಅದು ಬೇರೆಲ್ಲೂ ಅಲ್ಲ, ನಮ್ಮ ವಿದ್ಯಾನಗರಿ ಧಾರವಾಡದಲ್ಲಿ ಸಾವಿರಾರು ಯುವ ಸಮೂಹ ಬೀದಿಗೆ ಇಳಿದಿರುವಂತಹ ವಿಚಾರ, ಜುಬ್ಲಿ ಸರ್ಕಲ್ ಜನಸಾಗರದಿಂದ ತುಂಬಿ ತೊಳುಕಿರುವಂತಹ ವಿಚಾರ. ಇದು ಕೇವಲ ಪ್ರತಿಭಟನೆ ಮಾತ್ರ ಅಲ್ಲ, ಇದು ವ್ಯವಸ್ಥೆಯ ವಿರುದ್ಧದ ಯುವ ಕ್ರಾಂತಿ ಅಂತ ಕರೆಸ್ಕೊಳ್ತಾ ಇರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ಏನು ಎತ್ತ ಅನ್ನೋದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳ್ಕೊಂಬರೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇವತ್ತು ರಾಜ್ಯದ ಲಕ್ಷಾಂತರ ಯುವಕರು ಯಾಕೆ ಆಕ್ರೋಶಗೊಂಡಿದ್ದಾರೆ ಅಂತ ನಿಮಗೇನಾದರೂ ಗೊತ್ತಾ? ಸರ್ಕಾರವೇ ನೀಡಿರುವ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಬರೋಬ್ಬರಿ 2.84 ಲಕ್ಷಕ್ಕೂ ಅಧಿಕ ಸರ್ಕಾರಿ ಹುದ್ದೆಗಳು ಖಾಲಿ ಇದೆಯಂತೆ. ಆದರೆ ಇದ್ಯಾವುದೂ ಕೂಡ ಅರ್ಹರಿಗೆ ಲಭಿಸ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ಯುವಕರಲ್ಲಿ ಮೂಡ್ತಾ ಇರುವಂಥದ್ದು. ಇದೇ ಒಂದು ಕಾರಣಕ್ಕೆ ಧಾರವಾಡದಲ್ಲಿ ಯುವ ಕ್ರಾಂತಿ ಆರಂಭಗೊಂಡಿರುವಂಥದ್ದು. ಈ ಒಂದು ಪ್ರತಿಭಟನೆಯ ಅಸಲಿ ಉದ್ದೇಶ ಏನು, ಕಾರಣ ಏನು ಅನ್ನೋದನ್ನು ಮೊದಲು ಗಮನಿಸ್ತಾ ಬರೋಣ. ಕಳೆದ 2022ರಿಂದ ಯಾವುದೇ ಪ್ರಮುಖ ನೇಮಕಾತಿ ಪ್ರಕ್ರಿಯೆ ಸರಿಯಾಗಿ ನಮ್ಮ ರಾಜ್ಯದಲ್ಲಿ ನಡೆದಿಲ್ಲ. ಅಂದರೆ 2022ರಿಂದ 2026 ಇವಾಗ ಅಂದರೆ ಕನಿಷ್ಠ ಅಂದರೂ 3 ವರ್ಷಗಳಾಯಿತು ಈ ಒಂದು ರಾಜ್ಯದಲ್ಲಿ ಪ್ರಮುಖವಾದಂತಹ ಯಾವುದೇ ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗಳು ಸರಿಯಾದ ರೀತಿಯಲ್ಲಿ ನಡೆದಿಲ್ಲ ಅಂತ ನೋಡಿ. ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇರುವಂತಹ ಅಭ್ಯರ್ಥಿಗಳ ವಯಸ್ಸು ಮೀರಿ ಹೋಗ್ತಾ ಇದೆ. ನಾವು ಕೆಲವೊಂದು ವಿಚಾರಗಳಲ್ಲಿ ಗಮನಿಸ್ಬೋದು. 28 ವಯಸ್ಸು, 29 ವಯಸ್ಸು, 30 ವಯಸ್ಸು, ಈ ಒಂದು ವಯಸ್ಸಿನ ಒಳಗಡೆ ಎಲ್ಲವೂ ಆಗಿರಬೇಕು. ಆದರೆ ನೋಡಿ, ಈ 3 ವರ್ಷಗಳು 4 ವರ್ಷಗಳು ನಾಶ ಆಯಿತು ನೋಡಿ. ಅಲ್ಲಿ ಏನು ಅವರಿಗೆ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ನೇಮಕಾತಿಯಲ್ಲಿ ಭಾಗವಹಿಸೋಕೆ ಆಗಿಲ್ಲ. ಅಂದರೆ ಅವರ 4 ವರ್ಷಗಳು ಮಾತ್ರ ಅಲ್ಲ, ಅವರ ಕಂಪ್ಲೀಟ್ ಲೈಫೇ ಇಲ್ಲಿ ಹಾಳಾಗುವಂಥದ್ದು. ಸೊ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇರುವಂತಹ ಈ ಒಂದು ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಒಂದು ರೀತಿಯಲ್ಲಿ ನೇಮಕಾತಿಗೆ ಅಟೆಂಪ್ಟ್ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಅವರ ವಯಸ್ಸು ಮೀರಿ ಹೋಗುತ್ತೆ. ಸೊ ಇದನ್ನು ಕೂಡ ಗಮನಿಸಬೇಕಾಗುತ್ತೆ. ಇವೆಲ್ಲದಿಂದಾಗಿ ರೊಚ್ಚಿಗೆದ್ದು ಯುವಕರು ಇವತ್ತು ಕ್ರಾಂತಿಯನ್ನು ನಡೆಸ್ತಾ ಇರುವಂಥದ್ದು. ಒಂದೆಡೆ ಕೆಲಸ ಇಲ್ಲ, ಮತ್ತೊಂದೆಡೆ ಪೋಷಕರ ನಿರೀಕ್ಷೆ ನೋಡಿ. ಮಕ್ಕಳನ್ನು ಬೆಳೆಸಿ ಖರ್ಚು ಮಾಡಿ ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಲ್ಲಿ ಕಲಿಸಿ ವಿದ್ಯೆಯನ್ನು ಕೊಟ್ಟು ಕೊನೆಗೆ ಒಂದು ರೀತಿಯಲ್ಲಿ ಕೆಲಸ ದೊರಕಿಲ್ಲ, ಯಾವುದೂ ಇಲ್ಲ ಅಂತ ಹೇಳುವಾಗ ಪೋಷಕರ ನಿರೀಕ್ಷೆ ಯಾವ ರೀತಿಯಲ್ಲಿ ಮಣ್ಣು ಪಾಲಾಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಆ ಒಂದು ಯುವಕರ ಪಾಡು ಯಾವ ರೀತಿಯಲ್ಲಿ ನೋಡಿ, ದೊಡ್ಡ ದೊಡ್ಡ ವಿದ್ಯಾರ್ಹತೆಗಳನ್ನು ಪಡ್ಕೊಂಡಿರ್ತಾರೆ. ಆದರೆ ಎಲ್ಲೋ ಒಂದು ಹೋಟ್ಲಲ್ಲಿ ಅಥವಾ ಸೂಪರ್ ಮಾರ್ಕೆಟಲ್ಲಿ ಅಥವಾ ಇನ್ನಿತರ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. 10,000 15,000ಕ್ಕೆ ದುಡಿತಾ ಇದ್ದಾರೆ ಅಂತ ಹೇಳಿದರೆ ಯಾವುದೇ ಪೋಷಕರದ್ದಾಗಿರಲಿ ಒಂದೇ ಒಂದು ನಿಮಿಷ ಈ ಒಂದು ಕರುಳು ಹಿಂಡುವಂತಹ ಒಂದು ವಿಚಾರ ಅಂದರೂ ತಪ್ಪೇ ಆಗಲಿಕ್ಕಿಲ್ಲ. ಇನ್ನು ಇಲಾಖೆವಾರು ಖಾಲಿರುವ ಹುದ್ದೆಗಳ ಈ ಒಂದು ಭೀಕರ ಚಿತ್ರಣವನ್ನು ನಾವು ಗಮನಿಸ್ತಾ ಹೋದರೆ ಶಿಕ್ಷಣ ಮತ್ತು ಆರೋಗ್ಯದಂತಹ ಪ್ರಮುಖ ಇಲಾಖೆಗಳ ಸ್ಥಿತಿಯನ್ನು ನಾವು ನೋಡ್ತಾ ಹೋದರೆ ಶಾಲಾ ಶಿಕ್ಷಣ ಇಲಾಖೆ ಅತಿ ಹೆಚ್ಚು ಅಂದರೆ 79,694 ಹುದ್ದೆಗಳು ಖಾಲಿ ಇದೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ. ಇನ್ನು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯನ್ನು ನೋಡ್ತಾ ಹೋದರೆ 37,572 ಹುದ್ದೆಗಳು ಖಾಲಿ ಇರುವಂಥದ್ದು. ಒಳಾಡಳಿತ ಇಲಾಖೆ ಅಂದರೆ ಪೊಲೀಸ್ ಇಲಾಖೆಯನ್ನು ನಾವು ಗಮನಿಸ್ತಾ ಹೋದರೆ 28,100ಕ್ಕೂ ಅಧಿಕ ಹುದ್ದೆಗಳು ಅಂದರೆ ಸರಿಸುಮಾರು 29,000 ಹುದ್ದೆಗಳು ಇನ್ನೂ ಖಾಲಿಯಾಗಿದೆ. ಇನ್ನು ಕಂದಾಯ ಇಲಾಖೆಯನ್ನು ಗಮನಿಸ್ತಾ ಹೋದರೆ 10,800ಕ್ಕೂ ಅಧಿಕ ಹುದ್ದೆಗಳು ಖಾಲಿಯಾಗಿದೆ. ಹೀಗೆ ಪ್ರತಿ ಇಲಾಖೆಯಲ್ಲೂ ಸಾವಿರಾರು ಹುದ್ದೆಗಳು ಖಾಲಿ ಇದ್ದರೂ ಕೂಡ ಭರ್ತಿ ಮಾಡುವ ಮನಸ್ಸು ಮಾತ್ರ ಸರ್ಕಾರ ತೋರಿಸ್ತಾ ಇಲ್ಲ. ಯಾಕೆ ನೋಡಿ, ಇಲ್ಲಿ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಅರ್ಹರನ್ನು ಆಯ್ಕೆ ಮಾಡಿ ಎಲ್ರಿಗೂ ಬೇಕಾಬಿಟ್ಟಿಯಾಗಿ ನೀವು ಉದ್ಯೋಗಗಳನ್ನು ಕೊಡಿ, ಲಕ್ಷ ಲಕ್ಷ ಉದ್ಯೋಗ ಅವಕಾಶಗಳಿದೆ ಅಂತ ಅಲ್ಲಿ ಯಾರ್ಯಾರನ್ನೋ ನೀವು ನೇಮಕ ಮಾಡಿ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಯಾರಿಗೆ ಅವಕಾಶ ಇದೆ, ಯಾರು ಅರ್ಹರು ಅವರಿಗೆ ಉದ್ಯೋಗ ಅವಕಾಶ ಕೊಡಿ, ಸರ್ಕಾರಿ ತರಬೇತಿಗಳನ್ನು ಕೊಡಿ, ಅವರಿಗೆ ಈ ಒಂದು ಅರ್ಹತೆಯನ್ನು ಗಿಟ್ಟಿಸುವಂತಹ ಒಂದು ಪ್ರಯತ್ನಗಳನ್ನು ನೀವು ನಿರ್ಮಾಣ ಮಾಡಿಕೊಡಿ ಅಂತ ಇಲ್ಲಿ ಕೇಳಿಕೊಡ್ತಾ ಇರುವಂಥದ್ದು. ವಿದ್ಯಾರ್ಥಿಗಳ ಮತ್ತೊಂದು
ದೊಡ್ಡ ನೋವು ಅಂತ ಹೇಳಿದರೆ ಅದು KPSC ಅನ್ನುವಂತಹ ಸಂಸ್ಥೆಯ ಕಾರ್ಯವೈಖರಿ. KPSC ಎಂಬ ಭ್ರಷ್ಟ ವ್ಯವಸ್ಥೆಯಿಂದಾಗಿ ಮಕ್ಕಳು ದಿಕ್ಕಾಪಾಲಾಗಿ ಓಡ್ತಾ ಇರುವಂಥದ್ದು. ಅಂದರೆ ಯಾವ ರೀತಿಯಲ್ಲಿ ಪರೀಕ್ಷೆಗಳು ನಡೆದರೂ ಹಗರಣಗಳದ್ದೇ ಸದ್ದು ಕೇಳ್ತಾ ಇರುವಂಥದ್ದು. PSI ನೇಮಕಾತಿ ಹಗರಣ ಇರ್ಬೋದು, KS ಪರೀಕ್ಷೆಯ ಭಾಷಾಂತರ ಎಡವಟ್ಟುಗಳು, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡ್ತಾ ಇರುವಂಥದ್ದು. ನೋಡಿ, ನಾವು PSI ನೇಮಕಾತಿ ವಿಚಾರದಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ PSI ನೇಮಕಾತಿಗೆ ಅರ್ಜಿ ಹಾಕಿದಂತಹ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಜನ ಈ ಒಂದು ಭ್ರಷ್ಟಾಚಾರದ ವಿರುದ್ಧವಾಗಿ ಮಾತಾಡೋಕ್ಕೂ ಆಗಲೇ ಆ ಕಡೆ ಉಗುಳೋಕ್ಕೂ ಆಗಲೇ ತೆಗೋಕ್ಕೂ ಆಗಲೇ ಕಷ್ಟಪಡ್ತಾ ಇರುವಂಥದ್ದು. ನೋಡಿ, 25 ಲಕ್ಷ, 30 ಲಕ್ಷ, 40 ಲಕ್ಷ, 50 ಲಕ್ಷ, 1 ಕೋಟಿಯವರೆಗೆ ಭ್ರಷ್ಟಾಚಾರದ ಡಿಮ್ಯಾಂಡ್ ಮಾಡುವಂಥದ್ದು. ಸೊ ಇವೆಲ್ಲದರಿಂದಾಗಿ ಒಂದು ರೀತಿಯಲ್ಲಿ ಭ್ರಷ್ಟ ವ್ಯವಸ್ಥೆಗೆ ಈ ಒಂದು ವಿದ್ಯಾರ್ಥಿಗಳು, ನಾವು ಇವಾಗ ಇದನ್ನು ಸಿಂಪಲ್ ಆಗಿ ತಗೊಳ್ಳೋ ಹಾಗೆ ಇಲ್ಲ. ಯಾಕಂತ ಹೇಳಿದರೆ ಇದೇ ವ್ಯವಸ್ಥೆಯಿಂದಾಗಿ ಆಗಿದೆ. ಬಾಂಗ್ಲಾದೇಶದ ಆ ಒಂದು ಯುವಕರ ತಂಡ, ಜೆನ್ಜಿ ಅಂತ ಕರೆಸಿಕೊಳ್ಳುವಂತಹ ಒಂದು ತಂಡ ಬಾಂಗ್ಲಾದೇಶಕ್ಕೆ ಬೆಂಕಿ ಹಚ್ಚಿರುವಂಥದ್ದು, ಅಥವಾ ನೇಪಾಳದ ಜೆನ್ಜಿ ಅನ್ನುವಂತಹ ತಂಡ ಆ ನೇಪಾಳಕ್ಕೆ ಬೆಂಕಿ ಹಚ್ಚಿ ಅಲ್ಲಿನ ಆ ಒಂದು ಆಡಳಿತಾರೂಢ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿರುವಂಥದ್ದು ನಾವೆಲ್ಲ ಗಮನಿಸಿದ್ದೇವೆ. ಸೊ ಭಾರತದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಇದ್ಯಾವುದು ಸಾಧ್ಯವಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಬುದ್ಧಿವಂತರು, ವಿದ್ಯಾವಂತರು, ಯುವಕರು ರೊಚ್ಚಿಗಿದ್ರೆ ಅದೇನು ಬೇಕಾದರೂ ಸಂಭವಿಸ್ಬೋದು. ಇಲ್ಲಿ ಜಾತಿ, ಮತ, ಭೇದ ಭಾವ ಯಾವುದೂ ಇಲ್ಲದೆ, ಪಕ್ಷಗಳು ಇಲ್ಲದೆ, ಯಾವುದೇ ಸಂಘ ಸಂಸ್ಥೆಗಳು ಇಲ್ಲದೆ, ಯಾವುದೂ ಇಲ್ಲದೆ ವಿದ್ಯಾರ್ಥಿಗಳು ಅನ್ನೋಂತಹ ರೀತಿಯಲ್ಲಿ ಹೋರಾಟವನ್ನೇನಾದರೂ ಮಾಡಿತು ಅಂದರೆ ರಾಜ್ಯ ಸರ್ಕಾರವೇ ಇರಲಿ, ಕೇಂದ್ರ ಸರ್ಕಾರವೇ ಇರಲಿ, ಅದು ಬುಡ ಮೇಲಾಗುವುದರಲ್ಲಿ ಯಾವುದೇ ಸಂದೇಹ ಬೇಡ. ಇಲ್ಲಿ ನಾವು ವ್ಯವಸ್ಥೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನೋಡಿ, ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಸಿಗುವಂಥದ್ದು ಎನ್ನುವಂತಹ ಭ್ರಷ್ಟಾಚಾರದ ಆರೋಪಗಳು ಅಭ್ಯರ್ಥಿಗಳನ್ನು ಅಥವಾ ಅಂದರೆ ಈ ವಿದ್ಯಾರ್ಥಿಗಳನ್ನು ಅತ್ಯಂತ ರೋಷ ಮಾಡಿರುವಂಥದ್ದು, ಅತ್ಯಂತ ಆಕ್ರೋಶಭರಿತರನ್ನಾಗಿ ಮಾಡಿಸಿರುವಂಥದ್ದು, ಧೃತಿಗೆಡಿಸಿರುವಂಥದ್ದು. ಅಂದರೆ ಈ ಒಂದು ಧಾರವಾಡದ ಯುವ ಕ್ರಾಂತಿ ಮಾಡೋದಕ್ಕೆ ಕಾರಣವೇ ಇದು. ಅಂದರೆ ಯಾವುದೇ ಕೆಲಸವನ್ನು ಪಡ್ಕೊಳ್ಬೇಕು ಅಂದರೂ ಅರ್ಹತೆ ಇದೆ, ಮಾರ್ಕ್ಸ್ ಇದೆ, ಎಲ್ಲ ಪರ್ಸೆಂಟೇಜು ಇದ್ದರೂ ಕೂಡ ಯಾವ ರೀತಿಯಲ್ಲಿ ಅಂದರೆ ಮೇಲಧಿಕಾರಿಗಳು ಭ್ರಷ್ಟತೆ ಯಾವ ರೀತಿ ತುಂಬಿಕೊಂಡಿದೆ ಅಂತ ಇದನ್ನು ವಿವರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಹುದ್ದೆಗೂ ಕೂಡ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಸಿಗುವಂಥದ್ದು. ನೋಡಿ, ಇಂತಹ ಒಂದು ಯೋಗ್ಯತೆ ಇದೆ, ಅರ್ಹತೆ ಇದೆ ಅಂತ ಆತ ನಾನು ಎಕ್ಸಾಮ್ ಬರೆದು ಮುಂದೆ ಪಾಸಾಗಿ ಬಂದ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಆತನ ಮೇಲೆ ಡಿಮ್ಯಾಂಡ್ ಮಾಡಲಾಗುತ್ತೆ. ಇಷ್ಟು ಲಕ್ಷ ದುಡ್ಡು ಕೊಟ್ಟರೆ ನಿಮಗೆ ಕೆಲಸ ಇದೆ, ಇಲ್ಲ ಅಂತಿದ್ದರೆ ಅದು ಬೇರೆಯವರಿಗೆ ಹೋಗುತ್ತೆ. ಸೊ ಏನು ಮಾಡಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ? ನಿಜವಾಗ್ಲೂ ನಾವು ರಾಜಕೀಯ ನಾಯಕರಿಗೆ ಧಿಕ್ಕಾರವನ್ನೇ ಹಾಕಬೇಕಾಗುತ್ತೆ. ರಾಜಕೀಯ ನಾಯಕರಿಗೆ ಧಿಕ್ಕಾರ ಹಾಕಬೇಕು ಅಂದರೆ ಬೀದಿಗೆ ಇಳಿಬೇಕಾಗುತ್ತೆ. ರಾಜಕೀಯ ನಾಯಕರಿಗೆ ಇದರ ಬಿಸಿ ತಟ್ಟಬೇಕು, ರಾಜ್ಯ ಸರ್ಕಾರಕ್ಕೆ ಇದರ ಬಿಸಿ ತಟ್ಟಬೇಕು. ಆವಾಗ ಮಾತ್ರ ಅಧಿಕಾರಿಗಳು ಒಳ್ಳೆಯ ರೀತಿಯಲ್ಲಿ ನಿದ್ದೆಯಿಂದ ಎದ್ದು ಕೆಲಸ ಮಾಡುವಂಥದ್ದು. ಇಲ್ಲಾಂತಿದ್ರೆ ಇಂತಹದೇ ಭ್ರಷ್ಟರು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ತುಂಬಿ ತೊಳುಕ್ತಾವೆ. ಇವತ್ತಿನ ಪ್ರತಿಭಟನೆಯಲ್ಲಿ ವಿಶೇಷವೇನೆಂದರೆ ಅಲ್ಲಿಗೆ ಬಂದ ರಾಜಕೀಯ ನಾಯಕರಿಗಳಿಗೂ ವಿದ್ಯಾರ್ಥಿಗಳು ಗೋ ಬ್ಯಾಕ್ ಎನ್ನುವಂತಹ ಘೋಷಣೆಯನ್ನು ಕೂಗಿದರು. ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಈ ಒಂದು ಪ್ರತಿಭಟನೆಯ ಲಾಭವನ್ನು ಪಡೆದುಕೊಳ್ಳೋಕ್ಕೆ BJP ಶತಾಗತಾಯ ಪ್ರಯತ್ನವನ್ನು ಮಾಡ್ತಾ ಇದೆ. ಅಲ್ಲಿಗೆ ರಾಜಕಾರಣಿಗಳು ಹೋಗಿ ಬೆಂಬಲ ಕೊಡೋಕೆ ಅಂತ ಹೋಗ್ತಾರೆ. ಕೆಲವೊಂದು ರಾಜಕಾರಣಿಗಳು ಹೋಗಿರುವಂತಹ ವಿಚಾರ ಇಲ್ಲಿ ಹೆಸರನ್ನು ಹೇಳ್ತಾ ಇಲ್ಲ. ಯಾಕಂತ ಹೇಳಿದರೆ ಯಾವುದೇ ರಾಜಕೀಯ ಪಕ್ಷಗಳನ್ನು ದೂರುವಂತಹ ಅಥವಾ ಯಾವುದೇ ರಾಜಕೀಯ ಪಕ್ಷವನ್ನು ಬೆಂಬಲಿಸುವಂತಹ, ಪರವಹಿಸುವಂತಹ ವಿಡಿಯೋ ಖಂಡಿತ ಇದಲ್ಲ. ಸೊ ಆ ಒಂದು ಕಾರಣಕ್ಕೆ ಯಾವುದೇ ರಾಜಕೀಯ ಪಕ್ಷಗಳನ್ನು ಇಲ್ಲಿ ಎಳೆದು ತರ್ತಾ ಇಲ್ಲ. ಆದರೆ BJP ಪಕ್ಷದ ಪ್ರಮುಖ ನಾಯಕರುಗಳು ಈ ಒಂದು ಹೋರಾಟದಲ್ಲಿ ನಾವು ಕೂಡ ಕೈ ಜೋಡಿಸ್ತೇವೆ ಅಂತ ಹೋದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಗೋ ಬ್ಯಾಕ್ ಮಾಡಿದಂತಹ ವಿದ್ಯಾರ್ಥಿಗಳು, ಇದು ನೈಜ ಹೋರಾಟ, ವಿದ್ಯಾರ್ಥಿಗಳು ಸೇರಿಕೊಂಡು ಮಾಡ್ತಾ ಇರುವಂತಹ ತಮಗೆ ಅನ್ಯಾಯ ಆಗುವುದನ್ನು ಕೇಳಿ ಪಡೆದುಕೊಳ್ಳುವಂತಹ ಒಂದು ಹೋರಾಟ. ಇದು ಬರೀ ಒಂದು ಪ್ರತಿಭಟನೆ ಮಾತ್ರ ಅಲ್ಲ, ಅಥವಾ ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇರುವಂತಹ ಪ್ರತಿಭಟನೆ ಅಲ್ಲ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಇಲ್ಲಿ ರಾಜಕಾರಣಿಗಳು ಎಂಟ್ರಿ ಆಗಬಾರ್ದು. ಸೊ ಆ ಒಂದು ಕಾರಣಕ್ಕೆ ರಾಜಕಾರಣಿಗಳನ್ನು ಗೋ ಬ್ಯಾಕ್ ಮಾಡ್ತಾ ಇರುವಂಥದ್ದು, ನಮ್ಮ ಹಕ್ಕಿಗಾಗಿ ಮಾಡ್ತಾ ಇರುವಂತಹ ಹೋರಾಟ ಅಂತ ವಿದ್ಯಾರ್ಥಿಗಳು ಗಟ್ಟಿಯಾಗಿ ಸಾರಿ ಹೇಳ್ತಾ ಇರುವಂಥದ್ದು. ನೋಡಿ, ಇಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಈ ಒಂದು ವ್ಯವಸ್ಥೆ, ಅಂದರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದು ಹತ್ತಿರ 3 ವರ್ಷ ಆಗ್ತಾ ಬಂತು. ಆದರೆ ಅದಕ್ಕೂ ಮೊದಲು ಈ ಒಂದು ವಿಚಾರದಲ್ಲಿ ನೇಮಕಾತಿಗಳು ಸಂಭವಿಸದೇ ಇರುವಂಥದ್ದು. ಆ ಒಂದು ಸಂದರ್ಭದಲ್ಲಿ BJP ಕೂಡ ಅಧಿಕಾರದಲ್ಲಿತ್ತು. ಆ ಒಂದು ಸಂದರ್ಭದಲ್ಲಿ ಕೂಡ ಇಷ್ಟೇ ಹುದ್ದೆಗಳು ಖಾಲಿ ಬಿದ್ದಿದ್ವು. ಇದು ಕೂಡ ಒಂದು ರೀತಿಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಅವರಿಗೆ ಬೇಕಾದಂತಹ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡುವಂಥದ್ದು. ಯಾರಿಗೆ ದುಡ್ಡಿದೆಯೋ, ಯಾರಲ್ಲಿ ದುಡ್ಡಿದೆಯೋ ಅವರನ್ನು ಮಾತ್ರ ಬೆಳೆಸುವಂಥದ್ದು. ಇದು ಇವತ್ತು ಈ ಒಂದು ವಿದ್ಯಾರ್ಥಿಗಳ ಈ ಒಂದು ಹೋರಾಟಕ್ಕೆ, ಅವರ ಕೆಂಗಣ್ಣಿಗೆ ಕಾರಣ ಆಗ್ತಾ ಇರುವಂಥದ್ದು. ಬರೀ ಧಾರವಾಡದಲ್ಲಿ ಮಾತ್ರ ಅಲ್ಲ, ರಾಜ್ಯದ ಪ್ರತಿ ಮೂಲೆಯಲ್ಲೂ ಕೂಡ ಇಂತಹ ಒಂದು ಯುವ ಕ್ರಾಂತಿ ಸಂಘಟಿತರಾಗಬೇಕು. ಮಾತ್ರ ಅಲ್ಲ, ನಮ್ಮ ದೇಶವ್ಯಾಪಿಯಾಗಿ ಈ ಒಂದು ಯುವ ಕ್ರಾಂತಿ ಹುಚ್ಚೆದ್ದು ಹೋರಾಟ ಮಾಡಬೇಕು. ಆಗ ಮಾತ್ರ
ಭ್ರಷ್ಟತೆಯನ್ನು ನಮ್ಮ ದೇಶದಿಂದ, ನಮ್ಮ ರಾಜ್ಯದಿಂದ ತೊಲಗುವಂತೆ ಮಾಡೋದಕ್ಕೆ ಸಾಧ್ಯ. ನಮ್ಮ ರಾಜಕಾರಣಿಗಳನ್ನು ಬೆತ್ತಲೆ ಮಾಡಿ ಈ ರಾಜ್ಯದಾದ್ಯಂತ ಓಡಿಸಿದರೆ ಮಾತ್ರ ಈ ಒಂದು ರಾಜಕಾರಣ, ಭ್ರಷ್ಟ ರಾಜಕಾರಣ ಇಲ್ಲಿ ತೊಲಗೋದಕ್ಕೆ ಸಾಧ್ಯ. ಬಂಧುಗಳೇ, ಕೇವಲ ಪೊಳ್ಳು ಭರವಸೆಗಳಿಂದ ಹೊಟ್ಟೆ ತುಂಬೋದಿಲ್ಲ. ವಿದ್ಯಾರ್ಥಿಗಳಿಗೆ ಬೇಕಿರೋದು ಸ್ಪಷ್ಟವಾದಂತಹ ನೇಮಕಾತಿ ವೇಳಾಪಟ್ಟಿ ಮತ್ತು ಪಾರದರ್ಶಕ ವ್ಯವಸ್ಥೆ. ಈ ಯುವ ಕ್ರಾಂತಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಲಿ. ಒಂದು ವೇಳೆ ಇವತ್ತು ಈ ಒಂದು ವ್ಯವಸ್ಥೆ ಸುಧಾರಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಅತ್ಯಂತ ಕಠಿಣವಾಗಿ, ಅತ್ಯಂತ ಭೀಕರವಾಗಿರಲಿಕ್ಕಿದೆ ಎನ್ನುವಂತಹ ಎಚ್ಚರಿಕೆಯನ್ನು ಇವತ್ತು ಯುವ ಸಮೂಹ, ವಿದ್ಯಾರ್ಥಿ ಸಮೂಹ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇರುವಂಥದ್ದು. ಸೊ ಈ ಒಂದು ವಿಚಾರವನ್ನು ಗಮನಿಸ್ತಾ ಹೋದರೆ ನಿಮಗೆ ಏನು ಅನಿಸ್ತಾ ಇದೆ? ಈ ಒಂದು ಭ್ರಷ್ಟ ವ್ಯವಸ್ಥೆ ಸರಿಯಾಗಲು ಏನು ಮಾಡಬೇಕು? ಸೊ ನಿಮ್ಮ ಅಭಿಪ್ರಾಯವನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.